ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೂಜಾ ಸಜನ್ ಚಾನಲ್. ಫ್ರೆಂಡ್ಸ್, ಈ ದಿನದ ವಿಡಿಯೋದಲ್ಲಿ ನಾನ್ ಮಾತಾಡ್ತಾ ಇದ್ದೀನಿ ಎಕ್ಸಾಮ್ಸ್ಗೆ ರಿಲೇಟೆಡ್ ಆಗಿ. ಮುಖ್ಯವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ ಅಥವಾ ಒಂದು ಹೈಯರ್ ಎಕ್ಸಾಮ್ಸ್ಗೆ ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ ಅವರಿಗೆ ಹೆಲ್ಪ್ ಆಗುವಂತ ಟಾಪಿಕ್ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾದಂತದ್ದು ಎಕ್ಸಾಮ್ಸ್ ಗೆ ರಿಲೇಟೆಡ್ ಆದಂತ ಪ್ರಾಬ್ಲಮ್ಸ್. ಸೊ ಆ ಎಕ್ಸಾಮ್ಸ್ ನ ಪ್ರಾಬ್ಲಮ್ಸ್, ಅದು ಎಕ್ಸಾಮ್ಸ್ ಸ್ಟ್ರೆಸ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಎಕ್ಸಾಮ್ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋಂತ ಭಯ ಇರ್ಬೋದು, ಅಥವಾ ಒಂದು ಎಕ್ಸಾಮ್ಸ್ ಗೆ ನಾನೆಲ್ಲ ಪ್ರಿಪೇರ್ ಆಗಿದ್ದೀನಿ ಬಟ್ ಸಮ್ವೇರ್ ನಂಗೆ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಅನ್ನೋಂಥದ್ದು ಇರ್ಬೋದು. ಟೈಮ್ ಮ್ಯಾನೇಜ್ ಮಾಡೋದಿಕ್ ನಂಗೆ ಗೊತ್ತಾಗ್ತಾ ಇಲ್ಲ, ಯಾವ ರೀತಿ ಓದ್ಕೊಬೇಕು ಅನ್ನೋದ್ರ ಒಂದು ಟೈಮ್ ಟೇಬಲ್ ಗೊತ್ತಾಗ್ತಾ ಇಲ್ಲ. ಆ ಒಂದು ಸ್ಟ್ರಗಲ್ಸ್ ಇರ್ಬೋದು. ಓದಕ್ ಕೂಡ್ತೀನಿ ಆದ್ರೆ ನಿದ್ದೆ ಬಂದ್ಬಿಡತ್ತೆ, ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ, ಫೋಕಸ್ ಮಾಡೋದಿಕ್ ಆಗ್ತಾ ಇಲ್ಲ ಅನ್ನೋಂಥದ್ದು ಇರ್ಬೋದು. ಓದಕ್ ಕೂರೋಣ ಅನ್ಕೊಳ್ತೀನಿ, ಆಗ ಪ್ರೊಕ್ರಾಸ್ಟಿನೇಟ್ ಮಾಡ್ತೀನಿ ಅನ್ನೋಂಥದ್ದು ಇರ್ಬೋದು. ಏನನ್ನು ಓದ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ಓದ್ಬೇಕಾಗಿರೋದು ತುಂಬಾ ಇದೆ, ಟೈಮ್ ಸ್ವಲ್ಪ ಕಮ್ಮಿ ಇದೆ, ಇನ್ಫಾರ್ಮೇಶನ್ ನಾನ್ ಜಾಸ್ತಿ ಕಲೆಕ್ಟ್ ಮಾಡ್ಬೇಕಾಗಿದೆ, ಅಥವಾ ತುಂಬಾ ಸಿಲೆಬಸ್ ಇದೆ, ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈ ರೀತಿಯ ಪ್ರಾಬ್ಲಮ್ ಇರ್ಬೋದು. ಅಂಡ್ ರಿವಿಷನ್ ಸ್ಟ್ರಾಟರ್ಜೀಸ್ ನನ್ಗೆ ಗೊತ್ತಾಗ್ತಾ ಇಲ್ಲ, ನನ್ಗೆ ಯಾವ ರೀತಿಯಲ್ಲಿ ರಿವೈಸ್ ಮಾಡ್ಬೇಕು ಏನು ಅಂತ ಒಂದು ಗೊತ್ತಾಗ್ತಾ ಇಲ್ಲ. ಸ್ಕೋರ್ ಮಾಡೋದು ಮೀನ್ಸ್ ಒಂದು ಮಾಕ್ ಟೆಸ್ಟ್ ಇರ್ಬೋದು ಅಥವಾ ಒಂದು ಪ್ರಾಕ್ಟಿಕಲ್ಸ್ ಎಕ್ಸಾಮ್ ಇರ್ಬೋದು, ಅದ್ರಲ್ಲಿ ನಂದು ಆ ಸ್ಕೋರಿಂಗ್ ಬಗ್ಗೆ ಸ್ವಲ್ಪ ಒಂದು ರೀತಿಯಲ್ಲಿ ಭಯ ಇದೆ ಅನ್ನೋದು ಇರ್ಬೋದು. ಅಂಡ್ ಫಿಯರ್ ಆಫ್ ಜಡ್ಜ್ಮೆಂಟ್. ಈ ಎಕ್ಸಾಮ್ ಪಾಸ್ ಆಗ್ಲಿಲ್ಲ ಅಂತ ಅಂದ್ರೆ ನನ್ ಪೇರೆಂಟ್ಸ್ ನಾನು ಏನ್ ಹೇಳಿ, ನನ್ ರಿಲೇಟಿವ್ಸ್ ಏನ್ ಹೇಳಿ, ನನ್ ಫ್ರೆಂಡ್ ಸರ್ಕಲ್ಗೆ ಏನ್ ಹೇಳಿ, ಮನೆಯಲ್ಲಿ ಎಕ್ಸಾಮ್ಸ್ ಅಂತ ಅನ್ಕೊಂಡು ಬೇರೆ ವರ್ಕ್ ನೋಡ್ದೆ ಇನ್ನೂ ಕೂಡ ಪ್ರಿಪೇರ್ ಆಗದೆ, ಈ ರೀತಿಯಲ್ಲಿ ನಿನ್ನ ಒಂದು ಲೈಫ್ ವೇಸ್ಟ್ ಆಗ್ತಾ ಇದೆ ಅಥವಾ ಒಂದು ನಿನ್ನ ಏಜ್ ವೇಸ್ಟ್ ಆಗ್ತಾ ಇದೆ, ಈ ರೀತಿಯಲ್ಲಿ ಮಾತಾಡ್ತಾರೆ. ಆಮೇಲೆ ಬೇರೆ ಯಾವ ಜಾಬ್ ಆಪರ್ಚುನಿಟೀಸ್ ನ ಕೂಡ ನೀನ್ ಮಿಸ್ ಮಾಡ್ಕೊಳ್ತಾ ಇದೀಯಾ, ಈ ರೀತಿಯ ಮಾತುಗಳು ಎಗೈನ್ ಅಂಡ್ ಎಗೈನ್ ಕೇಳಿಸ್ತಾ ಇದೆ. ನನ್ನ ಕಾನ್ಫಿಡೆನ್ಸ್ ನ ಭಯ ಆಗ್ತಾ ಇದೆ, ನನ್ನ ಕಾನ್ಫಿಡೆನ್ಸ್ ಬಗ್ಗೆ ನನಗೆ ಡೌಟ್ ಆಗ್ತಾ ಇದೆ ಅನ್ನೋಂಥದ್ದು ಇರ್ಬೋದು. ಇದಲ್ಲದೆ ನಿಮ್ಮ ಲಿಮಿಟಿಂಗ್ ಬಿಲೀಫ್ಸ್ ಇರ್ಬೋದು, ಎನರ್ಜಿ ಬ್ಲಾಕ್ಸ್ ಇರ್ಬೋದು, ನನಗೆ ಎಕ್ಸಾಮ್ ಅನ್ನ ಪಾಸ್ ಮಾಡ್ತೀನಾ ಇಲ್ವಾ ಅನ್ನೋಂಥ ಕಾನ್ಫಿಡೆನ್ಸ್ ನನಗೆ ಇಲ್ಲ ಅನ್ನೋಂಥದ್ದು ಇರ್ಬೋದು. ಇದೆಲ್ಲ ಒಂದು ಪ್ರಾಬ್ಲಮ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ಇದ್ದೇ ಇರತ್ತೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನ್ ಅನ್ಕೊಂಡೆ ಇದೆಲ್ಲದ್ರಲ್ಲಿ ಫೋಕಸ್ ಮಾಡಿ ಮಾತಾಡೋಣ. ಅದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿರ್ಲಿ ಅಥವಾ ಇನ್ಯಾವುದೇ ಎಕ್ಸಾಮ್ಸ್ ಗೆ ರಿಲೇಟೆಡ್ ಆಗಿ ಕಾಮನ್ ಆಗಿ ಕಾಡುವಂತ ಚಾಲೆಂಜಸ್ ಗಳಿದು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಇದನ್ನ ಯಾವ ರೀತಿಯಲ್ಲಿ ಓವರ್ಕಮ್ ಮಾಡ್ಬೋದು, ಯಾವ ರೀತಿ ನಿಮ್ಮ ಫೋಕಸ್ ಅನ್ನ ಮಿಸ್ ಮಾಡ್ಕೊಳ್ದೆ ನಿಮ್ಮ ಎಕ್ಸಾಮ್ ಅಥವಾ ನಿಮ್ಮ ಗೋಲ್ ಕಡೆ ಮುಂದುವರಿಯೋದು ಹೇಗೆ, ಇದ್ರ ಬಗ್ಗೆ ಮಾತಾಡೋಣ. ಜಸ್ಟ್ ಈ ಒಂದು ಪ್ರಾಕ್ಟೀಸ್ಗೆ ಡೈಲಿ ನೀವು ತೆಗೆದಿಡ್ಬೇಕಾಗಿರುವಂತದ್ದು ಹಾಫ್ ಅನ್ ಅವರ್, ಅಟ್ ಲೀಸ್ಟ್ ಅರ್ಧ ಗಂಟೆ ಅಥವಾ ಒಂದು 20 ಮಿನಿಟ್ಸ್ ಆದ್ರೂ ಫೈನ್. ಬಿಕಾಸ್ ನೀವ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಅಂತ ಅಂದ್ರೆ ನಿಮಗೆ ಟೈಮ್ ಇಸ್ ಎವ್ರಿಥಿಂಗ್. ಸೊ ನಿಮ್ಮ ಒಂದು 20 ನಿಮಿಷ ದಿನದಲ್ಲಿ ನೀವು ತೆಗೆದಿಟ್ರಿ ಅಂತ ಅಂದ್ರೆ ರಿಮೈನಿಂಗ್ ಅವರ್ಸ್ ಅನ್ನ, ರಿಮೈನಿಂಗ್ 23 ಅಂಡ್ ಹಾಫ್ ಅವರ್ಸ್ ಅನ್ನ ಫೋಕಸ್ಡ್ ಆಗಿ ನಿಮ್ಮ ಗೋಲ್ ಬಗ್ಗೆ ನೀವು ಥಿಂಕ್ ಮಾಡೋದಿಕ್ಕೆ ಈ ಹಾಫ್ ಅನ್ ಅವರ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಅದು ಹೇಗೆ ಇಲ್ಲಿ ನೋಡೋದಾದ್ರೆ, ಮೊದಲನೇದಾಗಿ ಜಸ್ಟ್ ನಿಮ್ ಹತ್ರ ಇರ್ಬೇಕಾಗಿರುವಂತದ್ದು ಒಂದು ಪೆನ್ ಅಂಡ್ ಪೇಪರ್. ಸೊ ಇಲ್ಲಿ ಮೊದಲನೇ ಕ್ವಶನ್ ನಿಮ್ಮನ್ನ ನೀವು ಕೇಳ್ಕೊಬೇಕಾಗಿರೋದು, ವೈ ಡು ಐ ವಾಂಟ್ ಟು ಸಕ್ಸೀಡ್ ಇನ್ ದಿಸ್ ಎಕ್ಸಾಮ್ ಅಂಡ್ ಹೌ ವಿಲ್ ಇಟ್ ಇಂಪ್ಯಾಕ್ಟ್ ಮೈ ಫ್ಯೂಚರ್. ಸೊ ಇಲ್ಲಿ ನೀವು ಕೇಳ್ಕೊಬೇಕಾಗಿರುವಂತದ್ದು, ವೈ ಡು ಐ ವಾಂಟ್ ಟು ಸಕ್ಸೀಡ್ ಇನ್ ದಿಸ್ ಎಕ್ಸಾಮ್ ಅಂಡ್ ಹೌ ವಿಲ್ ಇಟ್ ಇಂಪ್ಯಾಕ್ಟ್ ಮೈ ಫ್ಯೂಚರ್. ನಾನು ಈ ಒಂದು ಎಕ್ಸಾಮ್ ಅಲ್ಲಿ ಯಾಕೆ ಸಕ್ಸಸ್ ಆಗ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಅಂಡ್ ಸಕ್ಸಸ್ ಆಗೋದ್ರಿಂದ ನನ್ನ ಫ್ಯೂಚರ್ಗೆ ಇದು ಯಾವ ರೀತಿಯಲ್ಲಿ ಪರಿಣಾಮವನ್ನ ಬೀರುತ್ತೆ. ಇದು ನಿಮ್ಮ ಮೊದಲನೆಯ ಒಂದು ಪ್ರಾಂಪ್ಟ್. ಮೀನ್ಸ್ ಈ ಒಂದು ಕ್ವಶನ್ ಅನ್ನ ನೀವು ಬರ್ಕೊಬೇಕು, ಅದಕ್ಕೆ ಆನ್ಸರ್ ಅನ್ನ 20 ಮಿನಿಟ್ಸ್ ಅಟ್ ಲೀಸ್ಟ್ ಬರಿತಾ ಹೋಗ್ಬೇಕು. ಇದು ನಿಮ್ಮ ಡೇ 1 ಚಾಲೆಂಜ್. ಡೇ 2 ಕಾನ್ಫಿಡೆನ್ಸ್ ಬೂಸ್ಟ್ ಗೆ ರಿಲೇಟೆಡ್ ಆಗಿ, ಇಫ್ ಐ ಬಿಲೀವ್ 100% ಇನ್ ಮೈ ಸೆಲ್ಫ್, ಹೌ ವುಡ್ ಐ ಪ್ರಿಪೇರ್ ಡಿಫ್ರೆಂಟ್ಲಿ ಟುಡೇ. ನನ್ನನ್ನ ನಾನು 100% ನಂಬೋದೇ ಆದ್ರೆ ಯಾವ ರೀತಿಯಲ್ಲಿ ಡಿಫ್ರೆಂಟ್ ಆಗಿ ನನ್ನ ಒಂದು ಪ್ರಿಪರೇಷನ್ ಇರುತ್ತೆ ಎಕ್ಸಾಮ್ಸ್ ಗೆ ರಿಲೇಟೆಡ್ ಆಗಿ. ಬಿಕಾಸ್ ಯಾಕೆ ನಿಮ್ಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗ್ತಾ ಇಲ್ಲ, ಯಾಕೆ ನಿಮ್ಗೆ ಆ ಒಂದು ಕಾನ್ಸಂಟ್ರೇಷನ್ ಬೆಳೀತಾ ಇಲ್ಲ, ಯಾಕೆ ಫೋಕಸ್ಡ್ ಆಗಿ ಸ್ಟಡಿ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಸಮ್ವೇರ್ ಯು ಆರ್
ಡೌಟಿಂಗ್ ಯುವರ್ ಅಬಿಲಿಟೀಸ್. ನನ್ನ ಕೈಲಿ ಎಕ್ಸಾಮ್ ಫೇಸ್ ಮಾಡಕ್ಕಾಗತ್ತಾ, ಈ ರೀತಿಯಲ್ಲಿ ನಿಮ್ಮ ಭಯಗಳಿದೆ. ಸೊ ಅದಕ್ಕೆ ಹೆಲ್ಪ್ ಮಾಡುವಂತ ಪ್ರಾಂಪ್ಟ್ ಇದು. ನನ್ನನ್ನ ನಾನು 100% ನಂಬಿದ್ದೆ ಆದ್ರೆ ಯಾವ ರೀತಿಯಲ್ಲಿ ನಾನು ಡಿಫ್ರೆಂಟ್ ಆಗಿ ಸ್ಟಡೀಸ್ ಅನ್ನ ಮಾಡ್ತೀನಿ. ಸೊ ಇದು ನಿಮ್ಮ ಕಾನ್ಫಿಡೆನ್ಸ್ ಅನ್ನ ಬೂಸ್ಟ್ ಮಾಡುತ್ತೆ. ಏನಿಲ್ಲ, ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ನಿಮ್ಮ ಹತ್ರ ಒಂದು ಪೆನ್ ಪೇಪರ್ ರೆಡಿ ಇರ್ಲಿ. ಮೊದಲನೇ ಕ್ವಶನ್, ಆ ಕ್ವಶನ್ಗೆ ಆನ್ಸರ್ ಬರೀರಿ. ನೆಕ್ಸ್ಟ್ ಡೇ ಟು ಕಾನ್ಫಿಡೆನ್ಸ್ ಬೂಸ್ಟ್ ಗೆ ರಿಲೇಟೆಡ್ ಆದಂತಹ ಕ್ವಶನ್ ಇದೆ, ಅದನ್ನ ಬರಿತಾ ಹೋಗಿ. ನೀವಿಲ್ಲಿ ಬರಿಬೇಕಾದ್ರೆ ನಿಮ್ಗೆ ನಿಮ್ಮ ಸೆಲ್ಫ್ ಡೌಟ್ಸ್ ಗಳು ಗೊತ್ತಾಗ್ತಿರುತ್ತೆ, ನಿಮ್ಮ ಸೆಲ್ಫ್ ಬಿಲೀಫ್ ಗಳು ಗೊತ್ತಾಗುತ್ತೆ, ನಿಮ್ಮ ಒಂದು ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ನಿಮ್ಮ ಪ್ಲಸ್ ಏನು, ಮೈನಸ್ ಏನು, ಪ್ರತಿಯೊಂದರ ಕ್ಲಾರಿಟಿ ನಿಮ್ಗೆ ಸಿಗತ್ತೆ. ಈ ಕ್ಲಾರಿಟಿ ನಿಮ್ಗೆ ಕಾನ್ಫಿಡೆನ್ಸ್ ಅನ್ನ ತಂದ್ಕೊಡುತ್ತೆ. ನೆಕ್ಸ್ಟ್ ಪ್ರಾಂಪ್ಟ್ ಅನ್ನ ನೋಡೋದಾದ್ರೆ, ಗ್ರಾಟಿಟ್ಯೂಡ್ ಫಾರ್ ಲರ್ನಿಂಗ್. ವಾಟ್ ಐ ಆಮ್ ಗ್ರೇಟ್ಫುಲ್ ಟು ಹ್ಯಾವ್ ಆಲ್ರೆಡಿ ಲರ್ನ್ ಆರ್ ಅಂಡರ್ಸ್ಟುಡ್ ಇನ್ ದಿಸ್ ಸಬ್ಜೆಕ್ಟ್. ಈಗ ನಾನು ಓದ್ತಾ ಇರುವಂತಹ ಸಬ್ಜೆಕ್ಟ್ ಅಥವಾ ಈಗ ನಾನು ಓದ್ಬೇಕಾಗಿರುವಂತಹ ಸಬ್ಜೆಕ್ಟ್ ಅಲ್ಲಿ ಯಾವೆಲ್ಲದಕ್ಕೆ ನಾನು ಗ್ರಾಟಿಟ್ಯೂಡ್ ಅನ್ನ ತೋರಿಸ್ಬೇಕಾಗಿದೆ, ಗ್ರೇಟ್ಫುಲ್ ಆಗಿ ಇರ್ಬೇಕಾಗಿದೆ. ಬಿಕಾಸ್ ನಮ್ಮ ಫೋಕಸ್ ಯಾವತ್ತೂ ನಾನು ಏನ್ ಓದಿಲ್ಲ ಅದ್ರ ಕಡೆನೆ ಇರುತ್ತೆ. ನಾನು ಏನ್ ಇದುವರೆಗೆ ಅಚೀವ್ ಮಾಡಿದೀನಿ, ಎಷ್ಟು ಓದಿದೀನಿ ಅದ್ರ ಬಗ್ಗೆ ನಮ್ಗೆ ಗ್ರಾಟಿಟ್ಯೂಡ್ ಇರೋದಿಲ್ಲ. ಈ ಒಂದು ಗ್ರಾಟಿಟ್ಯೂಡ್ ಎನರ್ಜಿ ನಿಮ್ಮ ಸ್ಟ್ರೆಸ್ ಅನ್ನ ಶಿಫ್ಟ್ ಮಾಡುತ್ತೆ ನಿಮ್ಮ ಅಪ್ರಿಸಿಯೇಷನ್ ಕಡೆಗೆ. ಲೈಕ್ ಎಕ್ಸಾಂಪಲ್, ಒಂದು ಚಿಕ್ಕ ಮಗುವಿಗೆ ನೀನ್ ಏನ್ ಮಾಡ್ತಾ ಇದೀಯಾ, ಸರಿಯಾಗಿ ಮಾಡ್ತಾ ಇದೀಯಾ, ಗುಡ್ ಗುಡ್ ಅಂತ ಹೇಳ್ತಾ ಇದ್ರೆ ಆ ಮಗು ಇನ್ನ ಒಂದು ಹುಮ್ಮಸ್ಸಲ್ಲಿ ತನ್ನ ಒಂದು ಕೆಲಸವನ್ನ ಎಫಿಷಿಯನ್ಸಿಯನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗುತ್ತೆ. ಅದೇ ಆ ಮಾಡಿದಂತ ಎಲ್ಲಾ ಕೆಲ್ಸಕ್ಕೆ ಆ ಮಗುವನ್ನ ಬೈತಾ ಇದೀವಿ ಅಂತ ಅಂದ್ರೆ ನಾಳೆ ದಿನ ಆ ಮಗು ಮಾಡೋದನ್ನು ಕೂಡ ಅರ್ಧಂಬರ್ಧ ಮಾಡುತ್ತೆ. ಬಿಕಾಸ್ ಅದರ ಕಾನ್ಫಿಡೆನ್ಸ್ ಅನ್ನ ಲೂಸ್ ಮಾಡ್ಕೊಂಡಿರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಗ್ರಾಟಿಟ್ಯೂಡ್ ಏನಿದೆ, ನಿಮ್ಮ ಲರ್ನಿಂಗ್ ಕಡೆಗೆ ನೀವು ಫೋಕಸ್ಡ್ ಆಗಿ ಇರ್ಬೇಕಾಗಿದೆ. ವಾಟ್ ಆಮ್ ಐ ಗ್ರೇಟ್ಫುಲ್ ಟು ಐ ಹ್ಯಾವ್ ಆಲ್ರೆಡಿ ಲರ್ನ್. ನಾನು ಏನೆಲ್ಲ ಆಲ್ರೆಡಿ ಕಲ್ತಿದ್ದೀನಿ, ಏನೆಲ್ಲ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಸಬ್ಜೆಕ್ಟ್ಸ್ ಅಲ್ಲಿ, ಯಾವ್ದೆಲ್ಲ ಒಂದು ಒಳ್ಳೆ ಗೋಲ್ಡ್ ಇದೆ, ಅದಕ್ಕೆ ನೀವು ಗ್ರಾಟಿಟ್ಯೂಡ್ ಅನ್ನ ತೋರಿಸೋದನ್ನ ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಜಸ್ಟ್ ಈ ಒಂದು ಕ್ವಶನ್ ಅನ್ನ ಅಲ್ಲಿ ಹಾಕೊಂಡು ಏನೆಲ್ಲ ಕಲ್ತಿದ್ದೀರಾ, ಅದಕ್ಕೆ ಯಾವ ರೀತಿಯಲ್ಲಿ ಗ್ರೇಟ್ಫುಲ್ ಆಗಿ ನಿಮ್ಮನ್ನ ನೀವು ಅಪ್ರಿಶಿಯೇಟ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಬೆನ್ನನ್ನ ಯಾರು ಕರೋದಿಕ್ ಬರೋದಿಲ್ಲ. ನೀವು ಕಂಪ್ಲೀಟ್ ಸಕ್ಸಸ್ ಆಗೋರ್ಗೆ ನಿಮ್ಮ ಒಂದೊಂದು ಸ್ಟೆಪ್ಗೆ ನೀವೇ ಅಪ್ರಿಶಿಯೇಟ್ ನಿಮ್ಮನ್ನ ನೀವು ಮಾಡ್ಕೋಬೇಕಾಗಿದೆ. ಫೈನಲಿ ನಿಮ್ಮ ಎಕ್ಸಾಮ್ಸ್ ಅನ್ನ ನೀವು ಕ್ರ್ಯಾಕ್ ಮಾಡಿ ನಿಮ್ಮ ಒಂದು ಗೋಲ್ ಅನ್ನ ನೀವು ಅಚೀವ್ ಮಾಡಿದಾಗ ಎಲ್ಲರೂ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಅಲ್ಲಿವರೆಗೆ ಯಾರು ನನ್ನನ್ನು ಅಪ್ರಿಶಿಯೇಟ್ ಮಾಡ್ತಾ ಇಲ್ಲ ಅಂತ ಹೇಳಿ ನಿಮ್ಮನ್ನ ನೀವು ಲೋ ಮಾಡ್ಕೊಳ್ಳೋದಲ್ಲ, ಪ್ರತಿ ಸಲ ನಿಮ್ಮನ್ನ ನೀವು ಅಪ್ರಿಶಿಯೇಟ್ ಮಾಡ್ಕೊಳ್ಬೇಕಾಗಿದೆ. ಸೊ ಇದನ್ನ ನೀವು ಇಟ್ಕೊಂಡು ಜಸ್ಟ್ ನಿಮ್ಮ ಒಂದು ಅಪ್ರಿಸಿಯೇಷನ್ ಅನ್ನ ಬರೀತಾ ಹೋಗಿ. ನೆಕ್ಸ್ಟ್ ಡೇ 4 ಗೆ ರಿಲೇಟೆಡ್ ಆಗಿ ನೋಡೋದಾದ್ರೆ, ವಿಜುವಲೈಸೇಷನ್. ಡಿಸ್ಕ್ರೈಬ್ ಇನ್ ಡೀಟೈಲ್ ಹೌ ಇಟ್ ಫೀಲ್ಸ್ ಆಫ್ಟರ್ ರೈಟಿಂಗ್ ಮೈ ಎಕ್ಸಾಮ್ ಸಕ್ಸಸ್ಫುಲಿ. ಡೀಟೈಲ್ ಆಗಿ ಬರಿತಾ ಹೋಗಿ. ಎಕ್ಸಾಮ್ಸ್ ಆದ ನಂತರ ನೀವು ಯಾವ ರೀತಿಯಲ್ಲಿ ಫೀಲ್ ಮಾಡ್ತೀರಾ. ಲೈಕ್ ಎಕ್ಸಾಂಪಲ್, ನೀವು ಸಕ್ಸಸ್ಫುಲ್ ಆಗಿ ಎಕ್ಸಾಮ್ ಬರ್ದಿದ್ದೀರಾ, ನೀವು ಯಾವ ರೀತಿ ಬರಿಬೇಕು ಅನ್ಕೊಳ್ತಾ ಇದ್ರೋ, ಯಾವ ರೀತಿ ಸ್ಕೋರ್ ಮಾಡ್ಬೇಕು ಅನ್ಕೊಳ್ತಾ ಇದ್ರೋ, ಆ ಸ್ಕೋರ್ ನೋ ಡೌಟ್ ಬಂದೇ ಬರುತ್ತೆ ಅನ್ನೋ ಲೆವೆಲ್ ಅಲ್ಲಿ ನೀವು ಎಕ್ಸಾಮ್ಸ್ ಅನ್ನ ಬರ್ದಿದ್ದೀರಾ. ಅದನ್ನ ಜಸ್ಟ್ ವಿಜುವಲೈಸ್ ಮಾಡ್ತಾ ಡೀಟೈಲ್ ಆಗಿ ಅದ್ರ ಬಗ್ಗೆ ಬರೀರಿ. ಓಕೆ, ನಾನು ಎಕ್ಸಾಮ್ಸ್ ಯಾವತ್ತಿದೆ, ಆ ಎಕ್ಸಾಮ್ಸ್ ಡೇಟ್ ಯಾವ್ದಿದೆ, ಟೈಮ್ ಯಾವ್ದಿದೆ, ಆ ಟೈಮ್ಗೆ ನಾನು ಯಾವ ಡ್ರೆಸ್ ಅನ್ನ ಹಾಕೊಂಡು ಹೋಗ್ತೀನಿ, ಅಥವಾ ಯಾವ ಕಲರ್ ಶರ್ಟ್ ಅನ್ನ ವೇರ್ ಮಾಡ್ತೀನಿ, ಯಾವ ರೀತಿ ನಾನು ರೆಡಿ ಆಗ್ತೀನಿ, ಅಂಡ್ ಎಷ್ಟು ಪೆನ್ಸ್ ಏನೇನೆಲ್ಲ ಒಂದು ಎಕ್ಸಾಮ್ ಹಾಲ್ಗೆ ತಗೊಂಡ್ ಹೋಗ್ತಾ ಇದ್ದೀನಿ, ಅಂಡ್ ಬರೆಯೋದಿಕ್ಕೆ ನಾನು ಯಾವ ರೀತಿಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಒಂದೊಂದು ಕ್ವಶನಿಗೆ ಅಥವಾ ಒಂದೊಂದು ಆಪ್ಷನಿಗೂ ನನಗೆ ಕರೆಕ್ಟ್ ಆನ್ಸರ್ ಸಿಗ್ತಾ ಇದೆ ಅಂದಾಗ ಆ ಒಂದು ಖುಷಿಯಲ್ಲಿ ನಾನು ಬರಿತಾ ಹೋಗ್ತೀನಿ. ಎಲ್ಲವನ್ನ ಡೀಟೈಲ್ ಆಗಿ ವಿಜುವಲೈಸ್ ಮಾಡ್ತಾ ನೀವು ಬರಿತಾ ಹೋಗ್ಬೇಕಾಗತ್ತೆ, ಯಾವ ರೀತಿಯಲ್ಲಿ ನಿಮ್ಮ ಎಕ್ಸಾಮ್ ಇರುತ್ತೆ ಅನ್ನೋದನ್ನ. ಅಂಡ್ ಈ ಎಕ್ಸಾಮ್ ಮುಗಿಸಿ ನಾನು ಈಚೆ ಬರೋವರೆಗೆ ಏನೆಲ್ಲ ಆಗತ್ತೆ ಒಂದು ಎಕ್ಸಾಮ್ ಹಾಲ್ ಅಲ್ಲಿ, ಅದನ್ನ ಡೀಟೈಲ್ ಆಗಿ ನೀವು ಡಿಸ್ಕ್ರೈಬ್ ಮಾಡ್ಬೇಕಾಗತ್ತೆ. ಇದು ನಿಮ್ಮ ಡೇ 4 ನ ಟಾಸ್ಕ್. ನೆಕ್ಸ್ಟ್ ಡೇ 5 ಗೆ ಬರೋದಾದ್ರೆ, ಅಫರ್ಮೇಷನ್ ಕ್ರಿಯೇಷನ್. ವಾಟ್ ಪವರ್ಫುಲ್ ಸ್ಟೇಟ್ಮೆಂಟ್ ಕ್ಯಾನ್ ಐ ರಿಪೀಟ್ ಡೈಲಿ ಟು ಕೀಪ್ ಮೀ ಮೋಟಿವೇಟೆಡ್. ನನ್ನನ್ನ ನಾನು ಮೋಟಿವೇಟ್ ಮಾಡ್ಕೊಳ್ಳೋದಿಕ್ಕೆ ಯಾವ ಒಂದು ಅಫರ್ಮೇಷನ್ ಅನ್ನ, ಯಾವ ಒಂದು ಲೈನ್ ಅನ್ನ ನಾನು ಎಗೈನ್ ಅಂಡ್ ಎಗೈನ್ ರಿಪೀಟ್ ಮಾಡ್ಬೇಕಾಗತ್ತೆ. ಬಿಕಾಸ್ ತುಂಬಾ ಸಲ ನಮ್ಮನ್ನ ಬೇರೆ ಯಾರು ಮೋಟಿವೇಟ್ ಮಾಡೋದಿಕ್ಕೆ ಬರೋದಿಲ್ಲ, ನಮ್ಮನ್ನ ನಾವೇ ಮೋಟಿವೇಟ್ ಮಾಡ್ಕೋಬೇಕಾಗತ್ತೆ, ನಮ್ಮ ಕೆಲ್ಸಕ್ಕೆ ನಾವೇ ಅಪ್ರಿಶಿಯೇಟ್ ಮಾಡ್ಕೋಬೇಕಾಗತ್ತೆ. ಅಂತ ಟೈಮ್ ಅಲ್ಲಿ ವೆನ್ ಯು ಫೀಲ್ ಲೋ, ಏನೋ ಒಂದು ಬೇಜಾರಾಗಿದೆ, ಲೋ ಆಗಿದ್ದೀನಿ, ಆ ಟೈಮ್ ಅಲ್ಲಿ ನಾನು ಅನ್ಕೊಂಡಂತದ್ದೇನು ಆಗ್ತಾ ಇಲ್ಲ, ಆ ಟೈಮ್ ಅಲ್ಲಿ ನಿಮ್ಮನ್ನ ನೀವು ಮೋಟಿವೇಟ್ ಮಾಡ್ಕೊಳ್ಳೋದಿಕ್ಕೆ ಯಾವ ಲೈನ್ ಅಥವಾ ಅಫರ್ಮೇಷನ್ ಅನ್ನ ಬಳಸ್ತೀರಾ.
ಬಿಕಾಸ್ ಇಲ್ಲಿ ನಾನ್ ಯಾಕೆ ಅಫರ್ಮೇಶನ್ ಅನ್ನ ಕೊಡ್ತಾ ಇಲ್ಲ ಅಂತ ಅಂದ್ರೆ ದಟ್ ಈಸ್ ಯುವರ್ ಚಾಯ್ಸ್, ನಿಮ್ಮ ಚಾಯ್ಸ್ ಆಗಿರ್ಬೇಕು. ಅದು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಒಂದು ರೀತಿಯಲ್ಲಿ ಹುಕ್ ಆಗಿರ್ಬೇಕು. ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹ್ಯಾಪಿನೆಸ್ ಇದೆ, ದುಃಖ ಇದೆ, ಬೇಜಾರಿದೆ, ಎಕ್ಸೈಟ್ಮೆಂಟ್ ಇದೆ, ಸಕ್ಸಸ್ ಇದೆ, ಎಲ್ಲವೂ ಇದೆ. ಈ ಒಂದು ಲೈನ್ ನಿಮ್ಮ ಎನರ್ಜಿ, ನಿಮ್ಮ ಸ್ಟ್ರೆಂತ್ ಗೆ ಕನೆಕ್ಟ್ ಆಗಿ ನಿಮ್ಮ ಒಂದು ಪವರ್ ಅನ್ನ ನಿಮ್ಮ ಕಾನ್ಶಿಯಸ್ ಮೈಂಡ್ ಗೆ ತರೋದಕ್ಕೆ ಹೆಲ್ಪ್ ಮಾಡುವಂತ ಲೈನ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನನ್ನ ಒಂದು ಎಕ್ಸಾಂಪಲ್ ಅನ್ನ ಕೊಡೋದಾದ್ರೆ, ನನ್ನ ಒಂದು ಹುಕ್ ಲೈನ್ ಯಾವುದು ಅಂತ ಅಂದ್ರೆ, ಈ ಸಮಥಿಂಗ್ ನಾನ್ ಅನ್ಕೊಂಡಂಗ ಏನೋ ಆಗ್ತಾ ಇಲ್ಲ, ನನ್ನ ಕಂಟ್ರೋಲ್ ನಲ್ಲಿ ಯಾವ್ದು ಇಲ್ಲ, ಮೀನ್ಸ್ ನಾನು ಅನ್ಕೊಂಡಿದ್ದು ನನ್ ಕೈ ಮೀರಿ ಹೋಗ್ತಾ ಇದೆ, ನಾನು ಏನೋ ಅನ್ಕೊಂಡಿದ್ದೆ ಬಟ್ ಅದ್ ಹಂಗಾಗ್ಲಿಲ್ಲ, ಎಲ್ಲವೂ ಕೂಡ ಮಿಸ್ ಆಗ್ತಾ ಇದೆ ಅಂತ ಅಂದಾಗ ನನ್ನನ್ನ ನಾನು ಮೋಟಿವೇಟ್ ಮಾಡ್ಕೊಳ್ಳುವಂತ ಲೈನ್ ಟೇಕ್ ಚಾರ್ಜ್, ಟೇಕ್ ಕಂಟ್ರೋಲ್. ಇದೊಂದು ಲೈನ್ ನನಗೆ ಸಾಕು ಎಲ್ಲವನ್ನ ನನ್ನ ಶಕ್ತಿಗೆ, ಮೀನ್ಸ್ ನನ್ನ ಒಂದು ಕಂಟ್ರೋಲಿಗೆ ತಗೊಳ್ಳೋದಿಕ್ಕೆ. ಏನೆಲ್ಲ ಮಿಸ್ ಆಗ್ತಾ ಇದೆ, ಏನೆಲ್ಲ ಕೈ ಮೀರ್ತಾ ಇದೆ, ಯಾವ್ದೆಲ್ಲ ನಾನು ಅನ್ಕೊಂಡಂಗೆ ಆಗ್ತಾ ಇಲ್ಲ, ಅಥವಾ ಪ್ರೊಕ್ಯಾಸ್ಟಿನೇಟ್ ಮಾಡ್ತಾ ಇದ್ದೀನಿ, ಮುಂದೂಡ್ತಾ ಇದ್ದೀನಿ, ನಾನು ಮಾಡ್ಬೇಕು ಅನ್ಕೊಳ್ತಾ ಇದ್ದೀನಿ, ಆಗ್ತಾ ಇಲ್ಲ, ಅದೆಲ್ಲವನ್ನ ಒಂದು ಕಂಟ್ರೋಲಿಗೆ ತಗೊಳ್ಳೋದಿಕ್ಕೆ ಹೆಲ್ಪ್ ಮಾಡುವಂತ ಒಂದೇ ಒಂದು ಲೈನ್ ನನಗೆ ಟೇಕ್ ಚಾರ್ಜ್, ಟೇಕ್ ಕಂಟ್ರೋಲ್. ಇದೊಂದು ಲೈನ್ ಅನ್ನ ನನಗೆ ನಾನು ಹೇಳ್ಕೊಡ್ತಿದ್ದಂಗೆ ಐ ಫೀಲ್ 100% ಚಾರ್ಜ್ ಅಂಡ್ ಮೋಟಿವೇಟೆಡ್. ಈ ರೀತಿಯಲ್ಲಿ ನಿಮ್ಮ ಒಂದು ಹುಕ್ ಲೈನ್ ಅನ್ನ ನೀವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಇದು ನಿಮ್ಮ ಒಂದು ಡೇ 5 ನ ಅಫರ್ಮೇಶನ್ ಕ್ರಿಯೇಷನ್. ಅಂಡ್ ಇಲ್ಲಿ ನೋಡೋದಾದ್ರೆ, ಮೊದಲನೇ ದಿನ ಕ್ಲಾರಿಟಿ ಆಫ್ ಇಂಟೆನ್ಷನ್. ಇದು ಯಾಕೆ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಅಂದ್ರೆ, ನಿಮ್ಮ ಎನರ್ಜಿ ಅಂಡ್ ನಿಮ್ಮ ಪರ್ಪಸ್ ಅದಕ್ಕೆ ರಿಲೇಟೆಡ್ ಆಗಿ ನಿಮ್ಮನ್ನ ಫೋಕಸ್ಡ್ ಆಗಿ ಇಡುತ್ತೆ. ತುಂಬಾ ಸಲ ಯಾಕೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅಗೈನ್ ಅಂಡ್ ಅಗೈನ್ ಫೇಲ್ ಆಗ್ತಾ ಇದ್ದೀರಾ, ಯಾಕೆ ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಓದೋದಿಕ್ ಮನ್ಸಾಗ್ತಾ ಇಲ್ಲ, ಯಾಕೆ ಓದಕ್ ಕೂತಾಗ ನಿದ್ದೆ ಬರ್ತಾ ಇದೆ, ಬಿಕಾಸ್ ದಿಸ್ ಇಸ್ ದ ಮಿಸ್ಸಿಂಗ್ ಥಿಂಗ್. ಎನರ್ಜಿ, ನಿಮ್ಮ ಒಂದು ಎನರ್ಜಿ, ನಿಮ್ಮ ಗೋಲ್, ನಿಮ್ಮ ಸೋಲ್ ಪರ್ಪಸ್ ಎಲ್ಲವೂ ಕೂಡ ಅಲೈನ್ ಆಗಿಲ್ಲ. ನಿಮ್ಮ ಸೋಲ್ ಪರ್ಪಸ್ ಏನೋ ಇದೆ, ನಿಮ್ಮ ಎನರ್ಜಿ ಏನೋ ಇದೆ, ನೀವ್ ಯಾವ್ದೋ ಒಂದ್ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟೇ ಬೇರೆ, ನೀವು ಓದ್ತಾ ಇರೋ ಸಬ್ಜೆಕ್ಟೇ ಬೇರೆ, ಎಲ್ಲವೂ ಕೂಡ ಡಿಫ್ರೆನ್ಸ್ ಆಗಿದೆ. ಡಿಫ್ರೆಂಟ್ ಆಗಿ ಇರ್ಬೇಕಾದ್ರೆ ಅಲೈನ್ಮೆಂಟ್ ಗೆ ತರೋದಿಕ್ಕೆ ಈ ಒಂದು ಕ್ಲಾರಿಟಿ ನಿಮ್ಗೆ ಸಿಗ್ಬೇಕಾಗತ್ತೆ. ಈ ಒಂದು ಕ್ಲಾರಿಟಿ ನಿಮ್ಗೆ ಸಿಕ್ತು ಅಂತ ಅಂದ್ರೆ, ನೀವು ಬೇಡ ಅಂದ್ರೂ ಕೂಡ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಮನ್ನ ಎಬ್ಸಿ ಕೂರಿಸುತ್ತೆ ನಿಮ್ಮ ಒಂದು ಸ್ಟಡೀಸ್ಗೆ. ನೆಕ್ಸ್ಟ್ ಸೆಕೆಂಡ್ ನೋಡೋದಾದ್ರೆ, ಬಿಲೀವ್ 100% ಇನ್ ಮೈ ಸೆಲ್ಫ್. ನಿಮ್ಮನ್ನ ನೀವು 100% ನಂಬಿದಾಗ ಏನನ್ನ ನೀವು ಡಿಫ್ರೆಂಟ್ ಆಗಿ ಮಾಡ್ತೀರಾ. ದಿಸ್ ಇಸ್ ಪವರ್ಫುಲ್ ಕ್ವಶನ್. ನೀವು ಇಲ್ಲಿ ಕೂತು ಏನ್ ಕೇಳ್ತಾ ಇದ್ದೀರಾ ಅದಕ್ಕಿಂತಲೂ ಪವರ್ಫುಲ್ ಆಗಿರುತ್ತೆ ನೀವು ಒಂದ್ ಆನ್ಸರ್ ಅನ್ನ ಮಾಡೋದಿಕ್ಕೆ ಸ್ಟಾರ್ಟ್ ಮಾಡಿದಾಗ. ಇದು ನಿಮ್ಮ ಒಂದು ಸ್ಟ್ರೆಂತ್ ಏನು, ನಿಮ್ಮ ವೀಕ್ನೆಸ್ ಏನು, ನಿಮ್ಮ ಪವರ್ ಏನು, ನಿಮ್ಮ ಕೆಪಾಸಿಟಿ ಏನು ಅನ್ನೋದನ್ನ ನಿಮಗೆ ರಿವೀಲ್ ಮಾಡುತ್ತೆ. ಅಂಡ್ ಮೂರನೆಯ ದಿನದ ಒಂದು ಪ್ರಾಕ್ಟೀಸ್, ದಟ್ ಈಸ್ ಗ್ರಾಟಿಟ್ಯೂಡ್ ಫಾರ್ ಲರ್ನಿಂಗ್. ಮೀನ್ಸ್ ನೀವು ಈಗ ಆಲ್ರೆಡಿ ಏನ್ ಕಲ್ತಿದ್ದೀರಾ ಅದು ನಿಮ್ಮ ಒಂದು ಕಾನ್ಫಿಡೆನ್ಸ್ ಅನ್ನ ಬೂಸ್ಟ್ ಮಾಡುತ್ತೆ. ಓಕೆ, ನಾನು ಇಷ್ಟನ್ನ ಕಲ್ತಿದ್ದೀನಿ, ಇಷ್ಟು ತಾನೇ ನಾನು ಕಲಿಬಹುದು, ಈ ಒಂದು ಕಾನ್ಫಿಡೆನ್ಸ್ ಅನ್ನ ಅದು ಕೊಡುತ್ತೆ. ಅಂಡ್ ಕಮಿಂಗ್ ಟು ಡೇ 4 ವಿಜುವಲೈಸೇಷನ್, ದಟ್ ಇಸ್ ಪವರ್ಫುಲ್. ಡೇ 5 ಏನಂತದ್ದೇನಿದೆ ಅದನ್ನ ನೀವು ಒಂದು ದಿನ ಕ್ರಿಯೇಟ್ ಮಾಡ್ಕೊಳ್ತೀರಾ, ಒಂದಷ್ಟು ಲಿಸ್ಟ್ ಆಫ್ ಲೈನ್ಸ್ ಅನ್ನ ನೀವು ಬರ್ಕೊಳ್ತೀರಾ. ಅಂಡ್ ಅದ್ರಲ್ಲಿ ಯಾವ್ದು ಪವರ್ಫುಲ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀರಾ. ಅಂಡ್ ರಿಪೀಟೆಡ್ ಆಗಿ ವಿಜುವಲೈಸೇಷನ್ ಇರ್ಬೋದು, ಗ್ರಾಟಿಟ್ಯೂಡ್ ಇರ್ಬೋದು, ಕಾನ್ಫಿಡೆನ್ಸ್ ಇರ್ಬೋದು, ಕ್ಲಾರಿಟಿ ಇರ್ಬೋದು, ಈ ಒಂದು ರಿಲೇಟೆಡ್ ಆಗಿ ಈ ಒಂದು ಜರ್ನಲಿಂಗ್ ಪ್ರಾಂಪ್ಟ್ಸ್ ಅನ್ನ ತಗೊಂಡು ನೀವು ಅಗೈನ್ ಅಂಡ್ ಅಗೈನ್ ಈ ಕ್ವಶನ್ಸ್ ಗೆ ಆನ್ಸರ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ನೀವೇ ವಿತ್ ಇನ್ ಮಂತ್ ನಿಮ್ಮಲ್ಲಿ ಏನ್ ಚೇಂಜ್ ಆಗ್ತಾ ಇದೆ, ಇಷ್ಟು ದಿನ ನಿಮ್ಮ ಸ್ಟಡೀಸ್ ಯಾವ ಲೆವೆಲ್ ಅಲ್ಲಿ ಇತ್ತು, ಈಗ ಯಾವ ರೀತಿಯಲ್ಲಿ ನಡೀತಾ ಇದೆ ಅದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಕೊಟ್ಟಿರುವಂತ ಇಷ್ಟು ಕ್ವಶನ್ಸ್ ಅಲ್ಲಿ ಜಸ್ಟ್ ಒಂದೊಂದು ಕ್ವಶನ್ ಅನ್ನ ತಗೊಂಡು ಡೈಲಿ ಆನ್ಸರ್ ಮಾಡ್ತಾ ಹೋಗಿ. ವಿತ್ ಇನ್ ಅ ಮಂತ್ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿಯಲ್ಲಿ ನಿಮ್ಮ ಒಂದು ಎಜುಕೇಶನ್ ಅಥವಾ ನಿಮ್ಮ ಸ್ಟಡೀಸ್ ಇಂಪ್ರೂವ್ ಆಗ್ತಾ ಹೋಗುತ್ತೆ, ಯಾವ ರೀತಿಯಲ್ಲಿ ನಿಮ್ಮ ಎನರ್ಜಿ, ನಿಮ್ಮ ಗೋಲ್, ನಿಮ್ಮ ಡ್ರೀಮ್ ಲೈಫ್ ಕಡೆಗೆ ಅಲೈನ್ ಆಗಿದೆ ಅನ್ನೋದು. ಹಾಗೇನೆ ಮೊದಲನೇದಾಗಿ ನಿಮಗೆ ಇಷ್ಟ ಆದಂತ ಪ್ರಾಂಪ್ಟ್ ಯಾವುದು, ಯಾವ ಒಂದು ಕ್ವಶನ್ ಮೇಲೆ ನೀವು ಫಸ್ಟ್ ಆನ್ಸರ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ, ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತವಾಗಿ ತಿಳಿಸಿ. ಅಂಡ್ ಇದ್ರ ರಿಲೇಟೆಡ್ ಆಗಿ ಇನ್ನ ಹೆಚ್ಚಿನ ಗೈಡೆನ್ಸ್ ನಿಮ್ಗೆ ಬೇಕು, ಇದರ ಒಂದು ಡೀಪರ್ ಥಿಂಗ್ಸ್ ಅನ್ನ ನಾನು ಕಲಿಬೇಕು, ಈ ರೀತಿಯ ಟೆಕ್ನಿಕ್ಸ್ ಗಳನ್ನ ನಾನು ಇನ್ನ ಹೆಚ್ಚು ಕಲಿಬೇಕು ಅನ್ನೋದಾದ್ರೆ ಈಗಲೇ ನೀವು ಜಸ್ಟ್ 49 rupees ಅಚೀವ್ ಡ್ರೀಮ್ ಲೈಫ್ ವೆಬಿನಾರ್ ಗೆ ಎನ್ರೋಲ್ ಆಗಬಹುದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ.
ಅಂಡ್ ಹಾಗೇನೆ ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಆಯ್ತು, ಇಷ್ಟ ಆಯ್ತು ಅಂತ ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಅಂಡ್ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಸೋ ದಟ್ ನಿಮ್ಮ ಒಂದು ಸಣ್ಣ ಶೇರಿಂಗ್ ಅವರ ಒಂದು ಬಿಗ್ ಲೈಫ್ ನ ಟರ್ನಿಂಗ್ ಪಾಯಿಂಟ್ ಆಗೋದಕ್ಕೆ ನೀವು ಕೂಡ ಕಾರಣ ಆಗ್ಬಹುದು. ಅಂಡ್ ಥ್ಯಾಂಕ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.